ಅಂತ ಒಬ್ಬ ಮುಖ್ಯಮಂತ್ರಿ ಅನ್ಸಿದ್ ಒಳಗೆ ಹಾಕಿ ಎನ್ಕ್ವೈರಿ ಮಾಡುವಂಥದ್ದು ಇಡೀ ಅದ. ಆದ್ರೆ ಒಬ್ಬ ಕಳ್ಳ ಒಬ್ಬ ಅದರಲ್ಲಿ ಹೆಣ್ಮಕ್ಳು ರೇಪ್ ಮಾಡಿ ಅದರಲ್ಲೂ ರೇಪ್ ಅನ್ನೋದಿದ್ಲು ಓಪನ್ ಆಗಿ ಕುಸ್ತಿಪಟುಗಳು ಆರೋಪ ಮಾಡಿದ್ರು. ಅವ್ರಿಗೆ ಇವತ್ತು ತನಿಖೆಲ್ಲ ಏನಿಲ್ಲ. ನೀವು ನೋಡಿದೀವಿ ಇದನ್ನ 10 ವರ್ಷದಲ್ಲ. ಮತ್ತೆ ಇದಂತೂ ಈಗ ನಡೆದದ. ಇದನ್ನ ಮೊದಲು ಇದು ಕ್ಯಾನ್ಸಲ್ ಮಾಡ್ಬೇಕಾಗಿದ್ದು. ಅಷ್ಟೇ ಅಲ್ಲ, ತನಿಖೆ ಆಗೋ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ತನಿಖೆ ಮಾಡಲಿ ಅಂತ ಹೇಳಿದಾರ. ತನಿಖೆಗಿಂತಲೂ ತನಿಖೆ ಆಗಲಿ, ಆದ್ರೆ ಆದ ನಂತರ ತಪ್ಪಿತಸ್ಥರಂತೆ ಯಾರು ಕಂಡು ಬರ್ತಾರ ಅವ್ರು ಶಿಕ್ಷೆ ಆಗಬೇಕು. ಅಂದಾಗ ಮಾತ್ರ ಈ ತನಿಖೆಗೆ ಬೆಲೆ. ಇಲ್ಲಾಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಮುಂದೆ ಹಾಕೋ ಸಲುವಾಗಿ ಇಲ್ಲಿವರೆಗೂ ಮುಂದೆ ಹಾಕೋ ಕೆಲಸ ಆಗ್ಯದ. ಇವಾಗ ನೀವು ಹೇಳ್ದಾಗೆ ಈ ಎಕ್ಸಾಮ್ಸ್ ನಡೆಸೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಕೇಂದ್ರ ಸರ್ಕಾರದ ಯಾವ್ಯಾವ ತರಹದ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿರ್ತಾರೆ ಸರ್? ಇದು ಎಕ್ಸಾಮಿನೇಷನ್ ಅಪ್ಪ ಅಂದ್ರೆ ಇದು ನಡೆಸುವಂಥದ್ದು ಏನಪ್ಪ NCERT ಅವರು ನಡೆಸ್ತಾ ಇರ್ತಾರೆ ಎಕ್ಸಾಮ್ಗಳನ್ನು. ಅವ್ರಿಗೆ ಇದು ಉದ್ಯೋಗನೇ ಇದು UPSC ಉದ್ಯೋಗ ಏನಪ್ಪ ಎಕ್ಸಾಮ್ ನಡೆಸೋದು, ಅದು ಕರೆಕ್ಟಾಗಿ ನಡೆಸಿಕೊಡುವಂಥದ್ದು ಆ ಸಂಸ್ಥೆ ಮಾಡ್ತಾ ಇರ್ತದೆ. UPSC ಮಾಡ್ತಾ ಇರ್ತದೆ. ಇದನ್ನು NCERT ಸಿಲೆಬಸ್ ಫಿಕ್ಸ್ ಮಾಡ್ತಾ ಇರ್ತದೆ. ಇವ್ರು ಕುಳ್ಕೊಂಡು ಅದು ಒಂದು ವಿಂಗ್, ದೊಡ್ಡ ವಿಂಗನೇ ಇದ್ದಾರೆ ಅದು. ಅವರನ್ನ ನೋಡ್ರಿ ಭ್ರಷ್ಟಾಚಾರ ನಡೆಯುತ್ತೆ ಅಂತೀರಾ? ಮತ್ತೆ ಇದು ನೋಡಿದ್ರೆ ನಡೆಯುತ್ತೆ ಅಂತ ಕಣ್ಣಿ ಕಾಣುವಂತ ಅಂಗೈ ಹುಣ್ಣಿ ಕನ್ನಡ ಬೇಕೇನ್ರಿ ಅಂತ. ಯಾಕಂದ್ರೆ 720 ಅಂಕಕ್ಕೆ 20 ಅಂಕ ಒಬ್ಬರೇನು ತಗೊಂಡಿದ್ರೆ ಅವತ್ತು ಎಕ್ಸ್ಟ್ರಾ ಆರ್ಡಿನರಿ ಅನ್ಬೋದು. ಅದು ಒಂದು ರೂಮ್ ನಲ್ಲಿ 10 ಎಕ್ಸ್ಟ್ರಾ ಒಂದಕ್ಕೆ ಕೂಡಿದ್ರ ಅನ್ನೋದು ದೊಡ್ಡ ಪ್ರಶ್ನೆ. ಒಂದೇ ಸೆಂಟರ್ನಲ್ಲೇ ಇವೆಲ್ಲ ನೆನಪಿಸ್ಕೊಂಡಾಗ ಇಲ್ಲಿ ನಿಶ್ಚಿತವಾಗಿಯೂ ಗದ್ದಲಾಗ್ಯದ ಅಂತಾರೆ. ಯಾಕಂದ್ರೆ ಇಡೀ ಸ್ಟೇಟಕ್ಕೆ 1-2 ಸೆಲೆಕ್ಷನ್ ದೊಡ್ಡ ಮಾತು. ಒಂದು ಸ್ಟೇಟಕ್ಕೆ ಒಂದು 4 ಹುಡುಗರು ನೀಟ್ ಪಾಸ್ ಆದ ದೊಡ್ಡ ಮಾತಾಗ್ತದೆ. ಇವತ್ತು ಏನದು ಒಂದು ರೂಮ್ ನಲ್ಲಿ ಅವರು 6 ಮಂದಿ ಆಗ್ತಾರೆ. ಅದು 720 720 ಹೋಗ್ತಾರಂದ್ರೆ ಇದು ಏನಿದು? ಖಂಡಿತ. ಇವಾಗ ನೀವ್ ಹೇಳ್ದಾಗೆ ಎಕ್ಸಾಮ್ ಮಾಡಿಸೋದು ಸಾಧ್ಯನಾ? ಇದು ಹೋಗ್ತಾರ ಕೇಂದ್ರದವರು? ಒಪ್ಪಬೇಕಲ್ರಿ. ಎಣ್ಣೆ ಆದಾಗ ಮಾಡಬೇಕಾಯ್ತು, ತಿದ್ದಬೇಕಾಯ್ತು ಅವ್ರ ಕೆಲಸ. ಸಡನ್ ಆಗಿ ಎಕ್ಸಾಮ್ ಘೋಷಣೆ ಮಾಡಿದ್ರೆ ಮುಗಿದೋಗಿ ಬಿಡುತ್ತದೆ. ಸಡನ್ ಮತ್ತೆ ಅವ್ರು ಎಕ್ಸಾಮ್ ಬಂದು ಅಟೆಂಡ್ ಆಗ್ತಾರೆ, ಯಾರು ತಯಾರಿ ಮಾಡ್ತಾರೆ. ಒಂದಿಷ್ಟು ಹುಡುಗರಿಗೆ ತೊಂದರೆ ಆಗ್ತದೆ. ಮತ್ತೆ ಮೊದಲಿಂದ ಅಭ್ಯಾಸ ಹುಡುಗಂತ ವಿದ್ಯಾರ್ಥಿ ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಅವ್ರು ರ್ಯಾಂಕ್ ಅದ್ರ ಜೊತೆಗೆ ಕೊಡೆ ಇರ್ತಾರೆ ಹುಡುಗರು. ಜಸ್ಟ್ ಒಂದು 4-5 ದಿವಸ, 1 ವಾರ 2 ವಾರ ಕೊಟ್ಟು ಅವ್ರು ಪ್ರಿಪೇರ್ ರೆಡಿ ಬಂದಿರ್ತಾರೆ. ಈಗ ಎದುರಿಸಿರ್ತಾರ, ಕ್ವಶನ್ ಪೇಪರ್ ನೋಡಿರ್ತಾರ. ಅಭ್ಯಾಸ ಅಷ್ಟೇ ಅಲ್ಲ, ಜೊತೆಗೆ ಒಂದು ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಹರಿದು ಕೊಡ್ದಿರ್ತಾರೆ ಚೆನ್ನಾಗಿ. ಅವ್ರು ಯಾವಾಗ ನಿದ್ರೆನಾಗಿ ಸಹಿತ ಕೇಳಿದ್ರು ಹೇಳ್ತಾರೆ. ಅವ್ರು ನೀವು ಅಭ್ಯಾಸ ಮಾಡಿದ್ರಿ ಚೆನ್ನಾಗಿದ್ರೆ ನಿದ್ರೆನಾಗಿ ಎಬ್ಬಿಸಿ ಕೇಳಿದ್ರು ನೀವು ಹೇಳ್ತಿಲ್ಲ ಅದ್ರ ಬದಲಾಗಿ. ಮತ್ತೆ ನೀವು ಅಭ್ಯಾಸ ಮಾಡದೇ ಇದ್ರೆ 2 ದಿನ ಕೇಳ್ತೀರಿ, 4 ದಿನ ಕೇಳ್ತೀರಿ, ಅದು ಇಲ್ಲ. ಈಗ ಆಗ್ಯದ, ನೀವು ಕುಳಿತಿದ್ರಿ 10 ದಿವಸ 2 ದಿವಸ ಟೈಮ್ ಕೊಟ್ಟು ಇನ್ನೊಮ್ಮೆ ಎಕ್ಸಾಮ್ ನಡೆಸಿ ಬಿಡುವಂಥದ್ದು. ಮತ್ತೆ ಆಲ್ರೆಡಿ ಇನ್ನೊಂದು ಕ್ವಶನ್ ಪೇಪರ್ಗಳನ್ನ 2-3 ಸೆಟ್ಗಳನ್ನು ತಯಾರು ಮಾಡಿ ಇಟ್ಟಿರ್ತಾರೆ ಅವರು. ಅದು ಏನು ಲೇಟ್ ಆಗುವ ಅವಶ್ಯಕತೆ ಇಲ್ಲ. ಸಡನ್ ಆಗಿ ಪ್ರಿಂಟ್ ಆಗಿ ಕ್ವಶನ್ ಪೇಪರ್ ರೆಡಿ ಮಾಡಿ ಹಂಚೋದು ಅಷ್ಟೇ ಇರ್ತದೆ. ಯಾಕಂದ್ರೆ ಒಂದು ಇಂಥ ಗದ್ದಲದಾಗ ಏನಪ್ಪ ಅದು ಆ್ಯಡ್ ಆಗಿ ಒಂದು 2-3 ಕ್ವಶನ್ ಪೇಪರ್ ಸೆಟ್ಗಳು ಮಾಡಿಟ್ಟಿರ್ತಾರೆ. ಈಗೇನಿಲ್ಲ, ಅವ್ರು ಪ್ರಿಂಟ್ ಮಾಡೋದು ಹಂಚೋದು. ಈಗ ಎಲ್ಲಿ ನಡೆದವಲ್ಲ ಎಕ್ಸಾಮ್ಗಳು ಅಲ್ಲೇ ಅದನ್ನು ಕಳಿಸೋದು. ಇದಕ್ಕೊಂದು 15 ದಿವಸ ಬೇಕಾಗ್ಬೋದು, ಮಾಡ್ರಿ. ಖಂಡಿತ. ಈ ಬಾರಿ ಈ ರೀತಿ ಎಕ್ಸಾಮ್ಸ್ ಮಾಡೋದ್ರಿಂದ ಮಕ್ಕಳ ಮನಸ್ ಮೇಲೆ ಅಂದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದೇನು ಬೇಸತ್ತು ಹೋಗ್ತಾರ, ಅಥವಾ ನೀವ್ ಹೇಳ್ದಾಗೆ ಆಲ್ರೆಡಿ ಪ್ರಿಪೇರ್ಡ್ ಇದೀವಿ, ಆಯ್ತು ಬಿಡಿ ಇನ್ನೊಂದ್ಸರಿ ಸಮಸ್ಯೆ ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಏನು ಅಂತ? ನೋಡ್ರಿ, ಪ್ರಾಬ್ಲಮ್ ಅಂತ ಆಗಿದೆ ಈಗಾಗಲೇ. ಅದನ್ನು ಸಾಲ್ವ್ ಮಾಡಬೇಕು. ಒಂದಿಲ್ಲ ಒಂದೊಬ್ರಿಗೆ ಪೆಟ್ ಆಗುವುದಿಲ್ಲ. ಎಲ್ಲರಿಗೂ ನೋಡಿ ನ್ಯಾಯ ಒದಗಿಸ್ಲಿಕ್ಕೆ ಆಗುವುದಿಲ್ಲ. ಎಂತ ಒಬ್ಬ ನೀವು ಪ್ರಜಾಪ್ರಭುತ್ವವಾದಿದ್ರಿಂದ್ರೂ ಸಹಿತ ಕೆಲವು ಅನ್ಯಾಯ ಆದಾಗ ಒಂದಿಲ್ಲ ಒಂದು ಸಣ್ಣ ತೊಂದರೆ ಹಾಗೆ ಆಗ್ತಿರ್ತದೆ. ಅದು ನಾವು ಎದುರಿಸಲೇಬೇಕಾಗ್ತದೆ. ಈ ಮತ್ತೆಲ್ಲರೂ ಹೆಂಗೆ ಸಾಲ್ವ್ ಮಾಡೋರು ನೀವು ಅದನ್ನ? ಈ ಕೆಲವ್ರು ಹೇಳ್ತಾರೆ, ಅಲ್ಲ 720 ಹೇಳ್ತಾರ, ಇಲ್ಲ ನಾವು ಮತ್ತೆ ಮಾಡ್ಲಿಕ್ಕೆ ಹಾಕುದಿಲ್ಲ, ಮತ್ತೆ ತೆಗೆದುಕೊಳ್ಬೇಡ್ರಿ ಅಂತ ಅವ್ರು ಹೇಳ್ತಾರ. ಯಾಕಪ್ಪ ಹಂಗೆ ಯಾಕೆ ಹೇಳ್ತೀನಿ? ನೀವು ತಯಾರಿದಿಲ್ಲ, 720 ಬೇಡ, 4 ಮಾರ್ಕ್ಸ್ ಕಡಿಮೆ ಬರ್ತಾವ. ಏನದು ಅಂತದ್ ಮರಿಯುವಂಥದ್ದು ಏನದ? ನಾವಿಲ್ಲಿ ಕೇಳಲಿಕ್ಕಿದ್ದೀವಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀನ್ ಟ್ಯಾಲೆಂಟೆಡ್ ಇದ್ದಾವ ತೋರ್ತಾ ಇದ್ದೀನಿ, ಟ್ಯಾಲೆಂಟ್ ಇಲ್ಲ ನಿನ್ನಲ್ಲಿ 727 ಮತ್ತೆ ತೊಗೊಳ್ಳೆ. ಅದೇ ಸಬ್ಜೆಕ್ಟ್ ಅಲ್ಲ, ಕ್ವಶನ್ ಪೇಪರ್ ಚೇಂಜ್ ಆಗ್ತಿರ್ಬೋದು ಅಷ್ಟೇ. ಅದೇ ಪಾಠ ಇರ್ತದೆ, ಅದೇ ಇರ್ತದೆ. ಮತ್ತೊಂದು ಬಿಟ್ಟು ಬೇರೆ ಏನು ಕೇಳಿರ್ತಾರೆ. ಅದ್ಬಿಟ್ಟು ಹೊರತಾಗಿ ಕೇಳಿದ್ರೆ ಬೇರೆ ವಿಷಯಪ್ಪ. ನಿಮ್ಮ ಸಿಲೆಬಸ್ ಸಂಬಂಧಿಸಿದ ಪ್ರಶ್ನೆ ಮಾಡೋದಕ್ಕೆ ಅಲ್ಲೇನು ಪ್ರಾಬ್ಲಮ್ ಆಗ್ತದೆ, ಆದ್ರೆ ಅವ್ರು ಪ್ರಾಬ್ಲಮ್ ತೆಗಿತಾರಂಗೆ. ಹಂಗೆ ಅವ್ರು ನಾವು ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಕೆಲವು ಪಾಪ ಮಕ್ಕಳಿಗೆ ಎಣ್ಣೆ ಆಗ್ಯದ. ಅವರು ಆ ಸೆಲೆಕ್ಷನ್ ಆಗ್ಬೇಕಾದ್ರೆ ಆಗಲೇ ಹೋಗಿರ್ತಾರೆ. ಅದಕ್ಕಾಗಿ ಇದಿರುವ ಒಂದು ದಾರಿ ಅಂದ್ರೆ ನಾನು ಸಿಗೋ ಮಟ್ಟಿಗೆ ಸಡನ್ ಆಗಿ ಎಕ್ಸಾಮ್ ಮಾಡಿ ಘೋಷಣೆ ಮಾಡಿಬಿಡೋದು. 10 ದಿನದಲ್ಲಿ ಇನ್ನೊಮ್ಮೆ ಎಕ್ಸಾಮ್ ತೊಗೊಳೋದು ವಿದಿನ್. ಅದೇ ನೋಡ್ರಪ್ಪ, ಈಗಂತಿ ಅದು ಇದು ಕಂಪ್ಯೂಟರ್ನ ಅವ್ರು ಇದು ಮಾಡ್ತಿರ್ತಾರೆ, ರೌಂಡ್ ಹಾಕೋದು ಇರ್ತದೆ, ಅದಕ್ಕೆ ಫಿಕ್ಸ್ಡ್ ಇರ್ತದೆ. ಅದು 1-2 ನಿಮಿಷ ರಿಸಲ್ಟ್ ಕೊಟ್ಟು ಬಿಡ್ತದೆ. ಅಲ್ಲೇನು ಮತ್ತೇನು ಮಾಡ್ಬೇಕಂತಿಲ್ಲ. ಮತ್ತದು ಮಾಡಿದ್ರೆ ಉತ್ತಮ.
ಇವಾಗ ಕ್ಯಾಬಿನೆಟ್ ವಿಸ್ತರಣೆ, ಪ್ರಮಾಣ ವಚನ, ಹೊಸ ಸರ್ಕಾರದ ರಚನಾ, ಯಾರಿಗೆ ಎಷ್ಟು ಸೀಟ್ ಕೊಡೋಣ, ಯಾರಿಗೆ ಮಂತ್ರಿಗಿರಿ ಕೊಡೋಣ, ಏನ್ ಮಾಡೋಣ ಅಂತ ಹೇಳಿ ಈ ಒಂದು ಗುಂಗ್ನಲ್ಲಿರುವಂತಹ ಪ್ರಧಾನಿಗಳಿಗೆ ಈ ವಿದ್ಯಾರ್ಥಿಗಳ ಕೂಗು ಕೇಳಿಸುತ್ತಾ ಇಷ್ಟು ಬೇಗ? ಕೇಳಿಸ್ಕೊಳ್ಬೇಕ್ರಿ, ಅದು